ನಮಸ್ಕಾರ ಎಲ್ರಿಗೂ. ನಿನ್ನೆ ಭೂತನಾಥನ ಗುಡಿ ನೋಡಿ ಬಹಳ ಎಂಜಾಯ್ ಮಾಡಿದ್ವಿ. ಇವತ್ತು ಮೇಣಬಸ್ತಿ ನೋಡ್ಬೇಕಂತ ಪ್ಲ್ಯಾನ್. ಇಲ್ಲಿ ತನಕ ಬಂದ ಮೇಲೆ ಮೇಣಬಸ್ತಿ ನೋಡದೇ ಇದ್ರೆ ಹೆಂಗೆ? ಅದು ಸೆಂಟ್ರ್ ಆಫ್ ಅಟ್ರ್ಯಾಕ್ಷನ್. ಬರ್ರಿ ಮೇಣಬಸ್ತಿನ ತೋರಿಸ್ತೀನಿ. ನಾನು ಇಲ್ಲಿವರೆಗೂ ಅದೆಷ್ಟು ಸಲ ಮೇಣಬಸ್ತಿ ನೋಡಿನೋ ಏನೋ ಲೆಕ್ಕ ಇಲ್ಲ. ಯಾಕಂದ್ರೆ ಇದೇ ಊರಲ್ಲಿ ಇದ್ವಿ ಅನ್ನೋದು ಒಂದು ಕಾರಣ. ಆದ್ರೆ ನನ್ನ ಅಪ್ಪ ಇಲ್ಲೇ ASI ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡ್ತಿದ್ರು. ಹಾಗಾಗಿ ಫ್ರೀ ಇದ್ದಾಗೆಲ್ಲ ನಾನು ಕರ್ಕೊಂಡು ಬಂದು ಇದ್ರ ಬಗ್ಗೆ ಎಲ್ಲ ತಿಳಿಸಿ ಹೇಳ್ತಿದ್ರು. ಪ್ರತಿ ಸಲ ನೋಡ್ಲಿಕ್ಕೆ ಬಂದಾಗಲೂ ಅದೇ ಇಂಟ್ರೆಸ್ಟ್ ಮತ್ತು ಅದೇ ಕ್ಯೂರಿಯಾಸಿಟಿ. ಇಲ್ಲಿ ನೋಡ್ಲಿಕ್ಕೆ ಬಂದಾಗ ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದ್ರೆ ಸಾಕಷ್ಟು ಮಂಗಗಳು. ಹಾಗಾಗಿ ಬೆಟರ್ ಇಂಪಾರ್ಟೆಂಟ್ ಇರೋ ಥಿಂಗ್ಸ್ನೆಲ್ಲನೂ ಕಾರೊಳಗೆ ಇಟ್ಟು ಬರಬೇಕು. ಬಾದಾಮಿ ಚಾಲುಕ್ಯರ ರಾಜಧಾನಿ ಆಗಿತ್ತು. ಮೊದಲು ಇದಕ್ಕೆ ವಾತಾಪಿ ಅಂತ ಕರೀತಿದ್ರು. ಕಾಲಾನಂತರ ಇದು ವಾತಾಪಿಯಿಂದ ಬಾದಾಮಿ ಆಯಿತು. ಮೇಣಬಸ್ತಿ ಅಂತ ಯಾಕೆ ಕರೆದ್ರು ಅಂದರೆ, ಹಿಂದೆ ರಾಜರ ಕಾಲದೊಳಗೆ ಶಿಲ್ಪಿಗಳು ಈ ಮರಳು ಮಿಶ್ರಿತ ಕೆಂಪು ಕಲ್ಲನ್ನು ಕೆತ್ತಬೇಕಾದ್ರೆ ಅವರಿಗೆ ಮೇಣದ ಥರ ಅನ್ನಿಸ್ತು. ಅಂದರೆ ಅಷ್ಟು ಸಾಫ್ಟ್. ಹಾಗಾಗಿ ಈ ಒಂದು ಮಾನ್ಯುಮೆಂಟಿಗೆ ಮೇಣಬಸ್ತಿ ಅಂತ ಕರೆದ್ರು. ಚಾಲುಕ್ಯರು ಸುಮಾರು 6ರಿಂದ 8ನೇ ಶತಮಾನದ ಕಾಲಘಟ್ಟದೊಳಗೆ ಆಡಳಿತವನ್ನು ಮಾಡಿದರು. ಮೇಣಬಸ್ತಿ ಒಳಗೆ ಒಟ್ಟು 4 ಗುಹಾಲಯಗಳವ. ಪಾರ್ಕಿಂಗ್ ಪ್ಲೇಸ್ ಒಳಗನ ಟಿಕೆಟ್ ಕೌಂಟರ್ ಅದ. ಅಲ್ಲೇ ಟಿಕೆಟ್ ತಗೊಂಡು ಒಳಗಡೆ ಎಂಟ್ರಿ ಆಗಬೇಕು. ಮೇಣಬಸದಿ ವಿಶೇಷತೆಗಳು ಏನಂದ್ರೆ, ಸಂಪೂರ್ಣ ಮೇಣಬಸ್ತಿಯನ್ನು ಏಕಶಿಲೆಯಲ್ಲಿ ಕೆತ್ತನೆಯನ್ನು ಮಾಡ್ಯಾರ. ಮತ್ತೊಂದೇನಂದ್ರೆ, ಇದು ಶೈವ, ವೈಷ್ಣವ ಮತ್ತು ಜೈನ ಧರ್ಮದ ಸಂಗಮ. ಒಳಗಡೆ ಎಂಟ್ರಿ ಆದ ಕೂಡಲೇ ಫಸ್ಟ್ ನಮ್ಮ ಕಣ್ಣಿಗೆ ಕಾಣಿಸೋದು 18 ಕೈ ನಟರಾಜ. ಇದು ಜಗತ್ತಿನ ಏಕೈಕ 18 ಕೈಗಳಿರುವಂತಹ ನಟರಾಜನ ವಿಗ್ರಹ. ಎಡಗಡೆ 9 ಕೈಗಳು ಮತ್ತು ಬಲಗಡೆ 9 ಕೈಗಳು. ನಟರಾಜನ ಒಂದೊಂದು ಕೈಗಳನ್ನು ಅಬ್ಸರ್ವ್ ಮಾಡಿದರೆ ಒಂದೊಂದು ಭರತನಾಟ್ಯದ ಮುದ್ರೆಗಳನ್ನು ಸೂಚನೆ ಮಾಡುತ್ತೆ. ಈ ವಿಗ್ರಹವನ್ನು ನೋಡಿದ ಮೇಲೆ ನಂಗನ್ಸಿದ್ದು, ಆಗಿನ ಕಾಲದೊಳಗೆ ರಾಜರಾಗಿರ್ಬೋದು ಅಥವಾ ಶಿಲ್ಪಿಗಳಾಗಿರ್ಬೋದು ಎಷ್ಟೆಲ್ಲ ತಿಳ್ಕೊಂಡಿದ್ರು, ಅವ್ರಿಗೆ ಎಷ್ಟು ಭರತನಾಟ್ಯದ ಬಗ್ಗೆ ಜ್ಞಾನ ಇತ್ತು ಮತ್ತು ಕಲೆಗೆ ಎಷ್ಟು ಬೆಲೆ ಕೊಡ್ತಿದ್ರು ಅನ್ನೋದನ್ನು ಗೊತ್ತಾಗ್ತದೆ. ಭರತನಾಟ್ಯದ ಎಲ್ಲ ಭಂಗಿಗಳನ್ನು ನಾವು ಒಂದೇ ವಿಗ್ರಹದೊಳಗೆ ನೋಡ್ಬೋದು. ಹಾಗಾಗಿ ಈ ನಟರಾಜನಿಗೆ ಅ ಬುಕ್ ಆಫ್ ಭರತನಾಟ್ಯ ಅಂತ ಕರೀತಾರೆ. ಇದು 1ನೇ ಗುಹಾಲಯ. ಇದನ್ನು ಚಾಲುಕ್ಯರ ರಾಜ ಮೊದಲನೇ ಪುಲಕೇಶಿ ಕೆತ್ತನೆಯನ್ನು ಮಾಡಿಸಿದ. ಇಲ್ಲಿ ನಂಗೆ ಫಸ್ಟ್ ಕಣ್ಣಿಗೆ ಕಾಣಿಸಿದ್ದು ಅರ್ಧನಾರೀಶ್ವರನ ವಿಗ್ರಹ. ಈ ವಿಗ್ರಹದ ಹಿಂದೆನೂ ಒಂದು ಕಥೆಯದ. ಅರ್ಧನಾರೀಶ್ವರ ಅಂದರೆ ಅರ್ಧ ಭಾಗ ಶಿವ, ಇನ್ನರ್ಧ ಭಾಗ ಪಾರ್ವತಿ. ಇಲ್ಲೇ ಅಸ್ಥಿ ಪಂಜರದಂಗ ದೇಹ ಇರೋದು ಭೃಂಗಿ ಋಷಿ. ಭೃಂಗಿ ಶಿವನ ಭಕ್ತ. ಶಿವನನ್ನು ಮಾತ್ರ ಪೂಜೆ ಮಾಡ್ತಿರ್ತಾನೆ. ಆಗ ಪಾರ್ವತಿ ಏನು ಮಾಡ್ತಾಳಂದರೆ, ಶಿವನ ದೇಹದ ಅರ್ಧ ಭಾಗವನ್ನು ಸೇರಿಕೊಂಡು ಅರ್ಧನಾರಿ ನಟೇಶ್ವರರಾಗ್ತಾರೆ. ಆದ್ರೂ ಭೃಂಗಿ ಮಾತ್ರ ಶಿವನ ದೇಹಕ್ಕೆ ಮಾತ್ರ ಪೂಜೆ ಮಾಡ್ತಾನೆ. ಅದು ಹೆಂಗೆ ಅಂದ್ರೆ, ಸಣ್ಣ ಗುಂಗಿ ಹುಳದ ಆಕಾರ ಮಾಡಿ ಶಿವನ ದೇಹದೊಳಗೆ ಹೋಗಿ ಶಿವನ ಭಾಗಕ್ಕಷ್ಟೇ ಪೂಜೆ ಮಾಡ್ತಾನೆ. ಇದರಿಂದ ಪಾರ್ವತಿ ಸಿಟ್ಟಾಗಿ ಭೃಂಗಿಗೆ ಶಾಪವನ್ನು ಕೊಡ್ತಾಳೆ. ಆಗ ಪಾರ್ವತಿ ಕೊಟ್ಟದ ಶಾಪದಿಂದ ಭೃಂಗಿ ದೇಹದೊಳಗಿರೋ ರಕ್ತ ಮಾಂಸ ಎಲ್ಲ ಹೋಗ್ಬಿಡ್ತದೆ. ಅಸ್ಥಿ ಪಂಜರದಂಗೆ ಆಗ್ತದೆ. ಆಗ ನಿಂದಿರ್ಲಿಕ್ಕೂ ಶಕ್ತಿ ಇರುವುದಿಲ್ಲ. ಆಗ ಶಿವ ತನ್ನ ಭಕ್ತನಾದ ಭೃಂಗಿಗೆ ತನ್ನ ವಾಹನವಾದ ನಂದಿಯನ್ನು ಸಪೋರ್ಟಿಗೆ ಅಂತ ಕಳಿಸ್ತಾನೆ. ಇದು ಅರ್ಧನಾರೀಶ್ವರರ ಕಥೆ. ಇದು ಹರಿಹರನ ವಿಗ್ರಹ. ಅರ್ಧ ಭಾಗ ವಿಷ್ಣು, ಇನ್ನರ್ಧ ಭಾಗ ಶಿವ. ವಿಗ್ರಹದ ಬಲಭಾಗ ಶಿವ. ಶಿವನ ಕೈಯೊಳಗೆ ಪರಶುನಾಗ ಮತ್ತು ತಲೆಯಲ್ಲಿ ಜಟೆ, ಅದರೊಳಗೆ ಅರ್ಧಚಂದ್ರ ಮತ್ತು ಪಕ್ಕದೊಳಗೆ ಪಾರ್ವತಿ, ನಂದಿ ವಾಹನ. ಇನ್ನು
ಎಡಭಾಗಕ್ಕೆ ವಿಷ್ಣು, ತಲೆಯಲ್ಲಿ ಕಿರೀಟ, ಕೈಯಲ್ಲಿ ಶಂಖ, ಪಕ್ಕದಲ್ಲಿ ಲಕ್ಷ್ಮೀದೇವಿ ಮತ್ತು ವಾಹನ ಅಂದರೆ ಮಾನವ ರೂಪಿ ಗರುಡ. ಆಮೇಲೆ ಮ್ಯಾಲೆ ಮುಚ್ಚಿದ್ರೆ ಹೊಟ್ಟೆ ಅಂಬೆಗಾಲ್ ಇಟ್ಕೊಂಡು ಇದು ಕಾರ್ತಿಕೇಯ ನವಿಲ್ವಾಹನ. 2 ಕೈ ಮತ್ತು ಹೊಟ್ಟೆ ಸಣ್ಣ ಇರುವಂಥ ವಾತಾಪಿ ಗಣೇಶ. ಇದು 2ನೇ ಗುಹಾಲಯ. ಮಂಗಳೇಶ ಅನ್ನುವಂಥ ಚಾಲುಕ್ಯರ ರಾಜ ಇದನ್ನು ಕಟ್ಟಿಸಿದ್ದು. ಇಲ್ಲಿ ಮಹಾವಿಷ್ಣುವಿನ ವಿಗ್ರಹಗಳನ್ನು ನೋಡ್ಬೋದು. ಇಲ್ಲಿ ಮೇನ್ ಆಗಿರೋದು ತ್ರಿವಿಕ್ರಮನ ಅವತಾರ, ವಾಮನ ಅವತಾರ. ಇದರ ಹಿಂದಿನ ಕಥೆ ಏನಂದರೆ, ಒಮ್ಮೆ ಬಲಿಚಕ್ರವರ್ತಿ ಯಾಗ ಮಾಡುವಂಥ ಸ್ಥಳಕ್ಕೆ ಮಹಾವಿಷ್ಣು ವಾಮನ ಅವತಾರ ತಾಳಿ ಬರ್ತಾನೆ. ಬಂದು ನನಗೆ 3 ಪಾದದಷ್ಟು ಜಾಗ ಕೊಡಬೇಕು ಅಂತ ಕೇಳ್ತಾನೆ. ಆಗ ಬಲಿಚಕ್ರವರ್ತಿ ಕೊಳ್ತಾನೆ. ಮೊದಲನೇ ಪಾದವನ್ನು ಭೂಮಿ ಮೇಲೆ, 2ನೇ ಪಾದವನ್ನು ಆಕಾಶದ ಮೇಲೆ, ಇನ್ನು 3ನೇ ಪಾದವನ್ನು ಎಲ್ಲಿಡಬೇಕು ಅಂತ ಬಲಿಚಕ್ರವರ್ತಿ ಕೇಳ್ತಾನೆ. ಆಗ ಬಲಿಚಕ್ರವರ್ತಿ ತನ್ನ ತಲೆ ಮೇಲೇ ಇಡು ಅಂತ ಹೇಳ್ತಾನೆ. ಇದು ವರಹ ಮೂರ್ತಿ, ಚಾಲುಕ್ಯರ ರಾಜ್ಯದ ಲಾಂಛನ ಆಗಿತ್ತು. ಮಹಾವಿಷ್ಣು ವರಹ ಅವತಾರವನ್ನು ತಾಳಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭೂದೇವಿಯನ್ನು ರಕ್ಷಣೆ ಮಾಡ್ತಾನೆ. ಇದು ಈ ವಿಗ್ರಹದ ಹಿಂದಿನ ಕಥೆ. ಇದು 3ನೇ ಗುಹಾಲಯ. ಇಲ್ಲಿ ವೈಷ್ಣವ ವಿಗ್ರಹಗಳನ್ನು ನೋಡ್ಬೋದು. ಕಂಬಗಳ ಕೆತ್ತನೆಯಂತೂ ವರ್ಣಿಸ್ಲಿಕ್ಕೆ ಆಗುವುದಿಲ್ಲ. ಅರಮನೆ ಆಸ್ಥಾನದ ದರ್ಬಾರದ ಹಂಗೆ ಕಾಣಿಸ್ತದಿದು. ಇಲ್ಲಿ 5 ಹೆಡೆಯ ಆದಿಶೇಷನ್ ಮೇಲೆ ಕುಳಿತಿರುವಂತಹ ಮಹಾವಿಷ್ಣುವಿನ ವಿಗ್ರಹ, ಇದರ ಜೊತೆಗೆ ಲಕ್ಷ್ಮಿಯನ್ನು ನೋಡ್ಬೋದು. ಇದೇ ಭಂಗಿಯೊಳಗೇನೆ ಚಾಲುಕ್ಯರ ರಾಜರು ತಮ್ಮ ದರ್ಬಾರ್ನೊಳಗೆ ಕೂಡ್ತಿದ್ರು ಅಂತ ಹೇಳ್ತಾರೆ. ಈ 3ನೇ ಗುಹೆಯನ್ನು ಕಟ್ಟಿದ್ದು ಮಂಗಳೇಶ ಅನ್ನುವಂಥ ರಾಜ. ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಆಗಿನ ಕಾಲದಲ್ಲೇ ಮಾಡಿದಂಥ ಪೇಂಟಿಂಗಿನ ಕಲರನ್ನು ಈಗಲೂ ನೋಡ್ಬೋದು. ಇಲ್ಲಿನ ಕೆತ್ತನೆಗಳೇ ಬೇಲೂರು ಹಳೆಬೀಡಿನ ಶಿಲ್ಪಕಲೆಗಳಿಗೆ ಸ್ಫೂರ್ತಿಯಾಗಿತ್ತಂತೆ. ಇನ್ನು 4ನೇ ಗುಹೆಯ ವಿಶೇಷ ಏನಂದರೆ, ಇಲ್ಲಿ ಜೈನ ಧರ್ಮದ 24 ಜನ ತೀರ್ಥಂಕರರು, ಪಾರ್ಶ್ವನಾಥ ಮತ್ತು ಬಾಹುಬಲಿಯ ಕೆತ್ತನೆಗಳಿವೆ. ಇಲ್ಲಿ ಚಾವುಂಡರಾಯ ಇಲ್ಲಿ ಬಂದು ಈ ಬಾಹುಬಲಿಯ ಕೆತ್ತನೆಯನ್ನು ನೋಡಿ 10ನೇ ಶತಮಾನದಲ್ಲಿ ಶ್ರವಣ ಬೆಳಗೊಳದಲ್ಲಿ ಸುಮಾರು 58 ಅಡಿಯ ಬಾಹುಬಲಿಯ ಮೂರ್ತಿಯನ್ನು ಕೆತ್ತಿಸಿದ. ಇಲ್ಲಿರೋದು ಕರ್ನಾಟಕದ ಮೊಟ್ಟ ಮೊದಲ ಬಾಹುಬಲಿಯ ವಿಗ್ರಹ. ಇನ್ನು ಗರ್ಭಗುಡಿಯಲ್ಲಿ ಮಹಾವೀರನ ವಿಗ್ರಹ ಇದೆ. ನಾನು ಈ ವಿಡಿಯೋ ಒಳಗೆ ತೋರಿಸಿದ್ದು ಬರೀ ಒಂದು 50% ಅಷ್ಟೇ. ಇನ್ನೂ 50% ಇದೆ. ಇನ್ನು ನೋಡಬೇಕಾಗಿದ್ದು ಸಾಕಷ್ಟಿದೆ. ಸಣ್ಣ ಸಣ್ಣ ಕೆತ್ತನೆಗಳು, ಕಂಬಗಳು ಇನ್ನೂ ಜಾಸ್ತಿನೇ ಇದೆ. ನಮಗಿರೋ ಕಡಿಮೆ ಟೈಮ್ನೊಳಗೆ ಎಷ್ಟಾಗ್ತದೋ ಅಷ್ಟು ನೋಡಿದ್ವಿ, ಹಂಗೆ ನಿಮಗೂ ತೋರಿಸಿವಿ. ಇನ್ನು ಬದಾಮಿ ಒಳಗೆ ನೋಡಬೇಕಾಗಿದ್ದು ಜಾಸ್ತಿನೇ ಅದ, ಆದರೆ ನಮಗೆ ಟೈಮ್ ಅಷ್ಟಿರಲಿಲ್ಲ. ಹಾಗಾಗಿ ಹಳೆ ಬಾಲ್ಯದ ನೆನಪಿನ ಜೊತೆ ಹೊಸ ನೆನಪುಗಳನ್ನು ಪೋಣಿಸ್ಕೊಂಡು ಗೊತ್ತಿರೋರು ಯಾರಾದರೂ ಸಿಕ್ಕಾಗ ಅವ್ರ ಜೊತೆ ಮಾತಾಡಿಸಿ ಕೊನೆಗೆ ನಂಗೆ ಅನಿಸಿದ್ದು, ನಮ್ಮೂರು ಚಂದ, ನಮ್ಮ ಜನ ಚಂದ, ನಮ್ಮೂರು ನಮ್ಮ ಹೆಮ್ಮೆ. ನಮ್ಮೂರಿಗೆ ಬಾಯಿ ಹೇಳಲಿಕ್ಕೆ ಮನಸ್ಸಿರಲಿಲ್ಲ, ಆದರೆ ಅನಿವಾರ್ಯದಿಂದ ಕಾರ್ ಹತ್ತಿ ಬೆಂಗಳೂರು ಕಡೆ ಮುಖ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ ಯು.